ಬ್ಲೆಂಡ್ ಮಾಡಿದಾಗ ಇಲ್ಲಿವರೆಗೂ ಬರುತ್ತೆ. ಸೊ ಇಯರ್ಸಿಂದ ಸ್ಟಾರ್ಟ್ ಮಾಡ್ತೀರಾ, ಹೀಗೆ ಕಟ್ ಮಾಡ್ತೀರಾ. ಓಕೆ, ದೆನ್ ಡಬಲ್ ಚಿನ್ ಇಯರ್. ಈ ಬೋನ್ ಏನಿರುತ್ತಲ್ಲ, ಈ ಬೋನ್ ಮೇಲೆ ಎಕ್ಸಾಕ್ಟ್ಲಿ ನೀವು ಕನ್ಸಿಲರ್ ಹಾಕ್ತೀರ. ಚೀಕ್ ಬೋನ್ ಇದೆಲ್ಲ ಕನ್ಸಿಲರ್ ಹಾಕ್ತೀರ. ಓಕೆ, ದೆನ್ ಇಫ್ ಯು ಹ್ಯಾವ್ ಬ್ರಾಡ್ ಫೇಸ್ ಲೈಕ್ ಮೀ, ಯು ಕ್ಯಾನ್ ಸಿ ಇಲ್ಲಿ ನನಗೆ ಬ್ರಾಡ್ ಅನ್ಸುತ್ತೆ. ದಿಸ್ ಪಾರ್ಟ್ ಇಸ್ ಬ್ರಾಡ್. ಯು ಕ್ಯಾನ್ ಕಟ್ ಇಟ್ ಹಿಯರ್, ದಿಸ್ ಪಾರ್ಟ್ ಲೈಕ್ ದಿಸ್. ಇದು ಅಡ್ವಾನ್ಸ್ ಟೆಕ್ನಿಕ್. ಇದು ಬರಬೇಕಂದ್ರೆ ಯು ನೀಡ್ ಟು ಸ್ಟಾರ್ಟ್ ವರ್ಕಿಂಗ್ ಆನ್. ಸೊ ಇಲ್ಲಿ ನಾವೇನು ಕ್ರಿಯೇಟ್ ಮಾಡ್ತಾ ಇದ್ದೀವಿ ಯಾವತ್ತು ಗೊತ್ತಾಗ್ತಾ ಇದೆಯಾ? ಸೊ ಇದೆಲ್ಲ ಟೆಕ್ನಿಕ್ ಬಿಟ್ಟು ಹೇಳೋದಾದರೆ, ಇಲ್ಲಿ ಕಟ್ ಮಾಡಿ ಅಲ್ಲಿ ಕಟ್ ಮಾಡಿ ಅಂತ ನಾವಿಲ್ಲಿ ಕ್ರಿಯೇಟ್ ಮಾಡ್ತಿರೋದೇ ಓವಲ್ ಶೇಪ್. ಅವ್ರಿಗೆ ಹಿಂಗಾದ್ರೂ ಕೆಲವ್ರಿಗೆ ಜಾ ಲೈನ್ ಹಿಂಗೆ ಕಾಣಿಸ್ತಿರುತ್ತೆ ಆಚೆ. ಯು ಹ್ಯಾವ್ ಲಿಟಲ್ ಬಿಟ್ ಅದ ನೋಡಿ ಜಾ ಲೈನ್ ಅನಿಸ್ತಾ ಇದೆಯಾ? ಅನಿಸ್ತಲ್ಲ ಅವ್ರು ನೋಡಿ ಸಿ ಸ್ವಲ್ಪ ಚೂರು ಕೆಲವ್ರಿಗೆ ಅದು ಜಾಸ್ತಿ ಇವ್ರದ್ದು ಓವಲ್ ಇದೆ, ಸ್ವಲ್ಪ ಉದ್ದ ಅಲ್ವಾ? ಈ ಜಾ ಲೈನ್ ಕೆಲವ್ರಿಗೆ ಆಚೆ ಬಂದಿರುತ್ತೆ ನೋಡಿ, ಅಬ್ಸರ್ವ್ ಮಾಡಿ ಹೋಗ್ಬೇಕಾದ್ರೆ ಮೆಟ್ರೋಲಿ ಬಸ್ಸಲ್ಲಿ. ಆಗ ಈ ಏನು ಎಕ್ಸ್ಟ್ರಾ ಇದೆ ಅದನ್ನು ಕಟ್ ಮಾಡ್ತಾರೆ. ಕಟ್ ಅಂದರೆ ಡಾರ್ಕ್ನೆಸ್, ಡಾರ್ಕ್. ಈಗ ನನಗಿನ್ನ 4-5 ಟೋನ್ ಡಾರ್ಕ್ ಇರೋದ್ರಲ್ಲಿ ಅಲ್ಲಿ ಸ್ವಲ್ಪ ಶ್ಯಾಡೋ ಕ್ರಿಯೇಟ್ ಮಾಡಿದ್ರೆ ಅದು ಹೈಡ್ ಆಗುತ್ತೆ. ಡೆಮೋ ಹೇಳ್ಕೊಡ್ತೀನಿ ಆಯಿತಾ? ಸೊ ಇವಾಗ ಗೊತ್ತಾಯ್ತು ಫೇಸ್ ಶೇಪಿಂಗ್ ಮಾಡಬೇಕಂತ. ಹೆಂಗಾದ್ರೂ ಇರಲಿ, ಅವರು ಓವಲ್ ಕ್ರಿಯೇಟ್ ಮಾಡಬೇಕು. ಓವಲ್ ಕ್ರಿಯೇಟ್ ಮಾಡಬೇಕಂದ್ರೆ ಇಲ್ಲಿ ಕಟ್, ಇಲ್ಲಿ ಫೋರ್ ಹೆಡ್ ಎಲ್ಲಾನು ಶ್ಯಾಡೋ ಕ್ರಿಯೇಟ್ ಮಾಡಿದಾಗ ಇಷ್ಟು ಮಾತ್ರ ಇಯರ್ ಇಟ್ಟಿದ್ದ ಸೇಮ್. ಇದೇ ಇಷ್ಟಿಷ್ಟಪ್ಪ ಡಬಲ್ ಚಿನ್ ಎಲ್ಲ ಇದ್ದರೆ ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಲೈಟಾಗಿದ್ದರೆ ಮಾಡ್ಬೋದು ಅಷ್ಟೇ. ಓಕೆನಾ? ಅದೂ ಫೋಟೋಸಲ್ಲಿ, ವೀಡಿಯೋಸಲ್ಲಿ, ಮೊಬೈಲ್ಸಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಕಾಂಟೋರ್ ಹೆವಿಯಾಗಿ ಮಾಡೋದು. ಎದುರೆದುರುಗಡೆ ನೋಡಿದ್ರೆ ಕಾಣಿಸುತ್ತೆ, ಬರೆ ಬಣ್ಣಗ ಅಲ್ಲೆಲ್ಲ ಹಾಕಿದ್ದಾರೆ ಅಂತ ಕ್ಲೀನಾಗಿ ಕಾಣಿಸುತ್ತೆ. HD ಮೇಕಪ್ಪಲ್ಲಿ ಮಾಡ್ತೀವಿ ಡೆಪ್ತಾಗಿ, ಬಟ್ ಫೋಟೋಸಲ್ಲಿ ಗೊತ್ತಾಗಲ್ಲ. ಎದುರುಗಡೆ ಹಿಂಗೆ ನೋಡಿದ್ರೆ ಕಾಂಟೋರ್ ಎಲ್ಲೆಲ್ಲಿ ಮಾಡಿದ್ದೀವಿ, ಏನು ಮಾಡಿದ್ದೀವಿ ಕಂಪ್ಲೀಟಾಗಿ ಕಾಣಿಸುತ್ತೆ. ಓಕೆ, ಅವ್ರು ವೆಯ್ಟ್ ರೆಡ್ಯೂಸ್ ಮಾಡಬೇಕಷ್ಟೆ. ಕೆಲವು ಇದು ಯಾವಾಗ ಬರುತ್ತೆ ಗೊತ್ತಾ ಕ್ವಶನು? ಈ ಪ್ರೆಗ್ನೆನ್ಸಿ ಲೇಡೀಸು ಇದು ಬೇಬಿ ಶವರ್ಗೆ ಮಾಡ್ತಾರಲ್ಲ, ಆವಾಗ ಆಲ್ಮೋಸ್ಟ್ ಕ್ಲೀನ್ ಆಗಿರ್ತಾರೆ. ಪಾಪ ನಂಗೆ ಡಬಲ್ ಚಿನ್ ಇದೆ ಅದನ್ನು ಹೈಡ್ ಮಾಡಿ ಅಂತ ಕೇಳ್ತಾರೆ. ಟು ಸಮ್ ಎಕ್ಸ್ಟೆಂಟ್ ಎಸ್ ಐ ಕ್ಯಾನ್ ಡೂ ಇಟ್. ತುಂಬ ಮಾಡಿದ್ರೆ ಆರ್ಟಿಫಿಷಿಯಲ್ ಆಗಿ ಕಾಣಿಸುತ್ತೆ, ಬೇಡ ಅಂತಲೇ ಹೇಳಿ. ಯು ಆರ್ ಲುಕಿಂಗ್ ನೈಸ್, ಕ್ಯೂಟ್, ಚಬ್ಬಿ, ಎಂಜಾಯ್ ದ ಮದರ್ಹುಡ್ ಅಂತ ಅವ್ರಿಗೆ ಮೋಟಿವೇಟ್ ಮಾಡಿ ಅಂತ ಅದಕ್ಕೆ ಅವ್ರಿಗೆ ಅರ್ಥ ಮಾಡಿಸಿ ಮಾಡೋಣ. ಬಟ್ ತುಂಬ ಮಾಡಿಬಿಟ್ರೆ ಗೊತ್ತಾಗುತ್ತೆ ಎದುರುಗಡೆಗೆ, ಫೋಟೋಲ್ ಬೇಕಿದ್ರೆ ಗೊತ್ತಾಗಲ್ಲ. ಹಂಗೆ ಹೇಳ್ಬೇಕು. ಓಕೆನಾ? ಸ್ವಲ್ಪ ಗೊತ್ತಾಯ್ತಲ್ವ ಇದು? ಐಬ್ರೋಸ್ ಎಲ್ಲ ನಾವು ನೋಡೋಣ, ಪ್ರಾಕ್ಟೀಸ್ ಮಾಡುವಾಗ ಇರುತ್ತೆ. ಲಿಪ್ಸು ಅಷ್ಟೇ, ಈ ಥರ ಡಿಫ್ರೆಂಟ್ ಟೈಪ್ಸ್ ಆಫ್ ಲಿಪ್ಸ್ ಸಿಗುತ್ತೆ. ಏನೇನಿದೆ, ಒಂದು ಪ್ರಾಪರ್ ಬ್ಯೂಟಿಫುಲ್ ಲಿಪ್ಸ್ಗೆ ಬ್ಯೂಟಿಫುಲ್ ಲಿಪ್ಸ್ ಶೇಪ್ ಯಾವುದು? ಫುಲ್ಲರ್ ಲಿಪ್ಸ್. ಫುಲ್ ಲಿಪ್ಸ್ ಮೇಲೆ ಕೆಳಗಡೆ ಸೇಮ್ ವಾಲ್ಯೂಮ್ ಅನ್ಬೋದಾ? ವಾಲ್ಯೂಮ್ ಇರೋದನ್ನ ಫುಲ್ಲರ್ ಲಿಪ್ಸ್ ಅಂದರೆ ಎಕ್ಸಾಕ್ಟ್ಲಿ ಸೇಮ್ ಇರುತ್ತೆ ಮೇಲೆ ಕೆಳಗಡೆ. ಅವ್ರದ್ದು ಫುಲ್ಲರ್ ಲಿಪ್ಸ್ ಇದೆ ಒಂದು 5 ಲಿಪ್ಸ್. ಓಕೆ, ಈ ಚೇಂಜಸ್ ಎಲ್ಲ ನೀವೇ ನೋಡ್ದಂಗೆ ಏನು ಕೊಟ್ಟಿದ್ದಾರೆ. ಸಪೋಸ್ ಇಫ್ ದೇ ಹ್ಯಾವ್ ಥಿನ್ ಲಿಪ್ಸ್ ಮತ್ತು ಕೆಳಗಡೆ ಏನಾಗಿದೆ ಸ್ವಲ್ಪ ಓವರ್ ಸೈಜ್ ಇದೆ ಅಲ್ಲ, ಅವಾಗ ಮೇಲೆ ಸ್ವಲ್ಪ ದೊಡ್ಡದು ಮಾಡ್ಬೋದು ಅಥವಾ ಕೆಳಗೆ ಸ್ವಲ್ಪ ಚಿಕ್ಕದು ಮಾಡ್ಬೋದು. ಹೀಗೆ ವಿತ್ ದ ಹೆಲ್ಪ್ ಆಫ್ ಲೈನರ್, ಲಿಪ್ ಲೈನರ್. ನಿಮ್ಗೆ ದೊಡ್ಡದು ಮಾಡಬೇಕು ಅಂದರೆ ನಮ್ಮ ಲೈನ್ ಏನಿರುತ್ತೆ ಲಿಪ್ ಲೈನ್, ಅದಕ್ಕಿಂತ ಆಚೆ ಹಾಕ್ತೀವಿ ಲೈನು. ನಿಮ್ಮ ಲಿಪ್ಸ್ನ ಚಿಕ್ಕದು ಮಾಡಬೇಕು ಅಂದರೆ ಲಿಪ್ಸ್ ಲೈನ್ ಏನು ಕೊಟ್ಟಿರ್ತಾರೆ ನ್ಯಾಚುರಲ್ ಇರುತ್ತೆ, ಅದ್ರ ಒಳಗಡೆನೆ ಲೈನ್ ಕೊಡ್ತಾರೆ.
ಈ ಎರಡು ಟ್ರಿಕ್. ಇಫ್ ಯು ವಾಂಟ್ ಟು ಮೇಕ್ ಲಿಪ್ಸ್ ಲುಕ್ ಬಿಗರ್, ನಮ್ಮ ನ್ಯಾಚುರಲ್ ಲಿಪ್ಸ್ಗಿನ್ನ ಆಚೆ ಪೌಡ್ರ ಮಾಡ್ತೀರಾ. ವೆನ್ ಯು ವಾಂಟ್ ಟು ಮೇಕ್ ಇಟ್ ಥಿನ್ನರ್, ನಮ್ಮ ನ್ಯಾಚುರಲ್ ಲಿಪ್ಸ್ಗಿನ್ನ ಒಳಗಡೆ ಲೈನ್ ಮಾಡ್ತೀರಾ. ಆ್ಯಂಡ್ ಡಾರ್ಕರ್ ಲಿಪ್ ಲೈನರ್, ಲೈಟರ್ ಲಿಪ್ಸ್ಟಿಕ್ ಒಳಗಡೆ ಹಾಕೋದ್ರಿಂದನೂ ಕೂಡ ಇಲ್ಯೂಷನ್ ಕ್ರಿಯೇಟ್ ಮಾಡ್ಬೋದು ಬಿಗ್ ಆ್ಯಂಡ್ ಸ್ಮಾಲ್ ಆಗಿ. ಇದು ಒಂದೇ ಟೆಕ್ನಿಕ್ ಇರೋದು. ಆ್ಯಂಡ್ ಡ್ರೂಪಿ ಲಿಪ್ಸ್ ಕೂಡ ಇರುತ್ತೆ, ಕೆಲವೊಂದು ಸ್ವಲ್ಪ ಲಿಪ್ಸ್ ಟುವರ್ಡ್ಸ್ ಡೌನ್ ಇರುತ್ತೆ, ಅದನ್ನ ಲಿಫ್ಟ್ ಕೊಡ್ಬೋದು. ಬಟ್ ಇಟ್ ಲುಕ್ಸ್ ಅನ್ಯಾಚುರಲ್. ಇಲ್ಲಿ ಸ್ವಲ್ಪ ಈಗ ಲಿಫ್ಟ್ ಥರ ಬ್ಲ್ಯಾಕ್ ಅಥವಾ ಡಾರ್ಕ್ ಲಿಪ್ಸ್ಟಿಕ್ಕಲ್ಲಿ ಲಿಫ್ಟ್ ಕೊಡ್ತಾರೆ, ಅನ್ಯಾಚುರಲ್ ಆಗಿ ಕಾಣಿಸುತ್ತೆ. ಫೋಟೋಸ್ಗೆ ಓಕೆ, ಹಿಂಗೆ 1 to 1 ಕಾಣಿಸುತ್ತೆ. ಇದು ಲಿಪ್ಸ್ದು ಗೈಡ್. ಓಕೆ, ದೆನ್ ಐ ಮೇಕಪ್, ಐಸ್ ಗೈಡ್ ಇದೆ. ಇಷ್ಟು ಥರ ಟೈಪ್ಸ್ ಆಫ್ ಐಸ್ ಸಿಗ್ಬೋದು, ನಿಮಗೆ ಸಿಗತ್ತೆ. ಅಬ್ಸರ್ವಿಂಗ್ ಇರುತ್ತೆ. ಓಕೆ, ಒಂದು ಪ್ರಾಪರ್ ಐ ಶೇಪ್ ಯಾವುದು ಐ ಮೇಕಪ್ಗೆ? ಫಸ್ಟ್ ಒನ್ ಐ ಶೇಪ್. ಓಕೆ, ಪ್ರಾಪರ್ ಐ ಶೇಪ್ ಬಂದು ಆಲ್ಮಂಡ್. ಓಕೆ, ಆಲ್ಮಂಡ್ ಏನಕ್ಕೆ ಅಂದರೆ ನಮಗೆ ಎಕ್ಸಾಕ್ಟ್ಲಿ ನಾಟ್ ಟು ಸ್ಮಾಲ್, ನಾಟ್ ಟು ಬಿಗ್, ನಾಟ್ ಟು ವೈಡ್, ನಾಟ್ ಟು ಸ್ಮಾಲ್, ಆ ಥರ ಎಕ್ಸಾಕ್ಟ್ಲಿ ನಮಗೆ ಸ್ಪೇಸಿಂಗ್ ಇರುತ್ತೆ ಐಸ್ ಮೇಲೂ ಅಷ್ಟೇ. ಮತ್ತು ಕಣ್ಬಿಟ್ಟಿದ ತಕ್ಷಣ ಎಲ್ಲ ಮೇಕಪ್ ಒಳಗಡೆ ಹೊಟ್ಟೋಗ್ಬಿಡುತ್ತೆ. ಈಗ ಸಹನಾ ಅವ್ರಿಗೆ ಐ ಮೇಕಪ್ ಮಾಡಿದರೆ ಕಣ್ಬಿಟ್ರೆ ನೋಡಿ ಏನಾದ್ರು ಕಾಣಿಸುತ್ತೆ. ಸೊ ಅವ್ರಿಗೆ ಏನಾಗ್ತಿದೆ, ಒಳಗಡೆ ಹೊಟ್ಟೋಗಿದೆ ಅಂದರೆ ಡೀಪ್ ಸೆಟ್ ಇದೆ ಅವ್ರಿಗೆ ಒಳಗಡೆ ಹೋಗೋದು. ಇನ್ನೂ ಇವ್ರದ್ದಾದ್ರೂ ಓಕೆ ಮಾಡ್ಬೋದು. ಇನ್ನೂ ಕೆಲವ್ರಿಗಿರುತ್ತೆ ಕಣ್ಣು ಫುಲ್ ಒಳಗಡೆ ಅಂದರೆ ಡೀಪ್ ಸೆಟ್ ಇರುತ್ತೆ, ಒಳಗಡೆ ಇರುತ್ತೆ ಕಣ್ಣು ಗುಡ್ಡೆ ಫುಲ್. ಯಾರಿಗೆ ಒಳಗಡೆ ಒಬ್ರೊಬ್ರಿಗೆ ಪೂರ್ತಿ ಹೊರಗಡೆ. ಕೆಲವ್ರಿಗೆ ಫುಲ್ ಹೊರಗಡೆ ಪ್ರೊಲಾಂಗಿಂಗ್ ಇರುತ್ತೆ, ಆಚೆ ಕಡೆ ಫುಲ್ ಆಚೆ. ಅಂಥವ್ರಿಗೆ ಹೆಂಗೆ ಐ ಮೇಕಪ್ ಮಾಡಬೇಕು ಅಂತ ಗೈಡೆನ್ಸ್ ಕೊಟ್ಟಿರೋದು. ಓಕೆ, ಫಸ್ಟು ಶೇಪ್ಸ್ ನೋಡೋದಾದರೆ ಐ ಶೇಪ್ ಟೈಪ್ ವೈಡ್ ಸೆಟ್ ಅಂದರೆ ಈ ನೋಸ್ ಏನಿರುತ್ತಲ್ಲ ಇಲ್ಲಿ ಡಿಸ್ಟೆನ್ಸ್ ಜಾಸ್ತಿ ವೈಡ್ ಇರುತ್ತೆ. ಮತ್ತು ಇದು ನಮ್ಮ ಒಂದು ಐಬ್ರೋಸ್ ಡಿಸ್ಟೆನ್ಸ್ ಕೂಡ ದೂರ ಇರುತ್ತೆ. ಓಕೆ, ಅದಕ್ಕೆ ವೈಡ್ ಸೆಟ್ ಅಂತಾರೆ. ಕ್ಲೋಸ್ ಸೆಟ್ ತುಂಬ ಹತ್ತಿರ ಇರುತ್ತೆ, ಇಲ್ಲಿ ಗ್ಯಾಪೇ ಇರಲ್ಲ. ಇದು ತುಂಬ ಹತ್ತಿರ ಕಣ್ಣು ಮತ್ತು ಐಬ್ರೋಸ್ ಎರಡು. ನೆಕ್ಸ್ಟ್ ಏನು ಪ್ರೊಲಾಂಗಿಂಗ್ ಅಂದರೆ ಕಣ್ಣು ಹೇಳಿದ್ರಲ್ಲ ಹೆಡ್ಲೈಟ್ ಥರ ಆಚೆ ಬಂದು ಫುಲ್ಲು ಗುಡ್ಡೆ ಕಣ್ಣು ಎಲ್ಲ ಬಂದ್ಬಿಡುತ್ತೆ. ಓಕೆ, ಡ್ರೂಪಿ ಐಸ್ ಅಂದರೆ ಕೆಳಗಡೆ ಇಳಿದೋಗಿರುತ್ತೆ. ಒಂದು ಜೆನೆಟಿಕ್ ಇರುತ್ತೆ, ಒಂದು ಏಜ್ ಫ್ಯಾಕ್ಟರ್ ಇರುತ್ತೆ. ಒಂದು ಅವ್ರಿಗೆ ಅವ್ರ ಪೇರೆಂಟ್ಸ್ಗೆ ಹಂಗೆ ಇದ್ದರೆ ಅವ್ರಿಗೂ ಹಂಗೆ ಬಂದಿರುತ್ತೆ. ಇಲ್ಲ ಏಜ್ ಆಗ್ತಾ ಡ್ರೂಪಿ ಆಗುತ್ತೆ ಕಣ್ಣು, ಅದು ಕೂಡ ಒಂದು. ಮತ್ತು ಇನ್ನೊಂದು ಆಲ್ಮಂಡ್ ಐಸ್ ಇಂದ ಪರ್ಫೆಕ್ಟ್ ಅಂತ ಹೇಳ್ತಾರೆ. ಯು ಕ್ಯಾನ್ ವರ್ಕ್ ಎನಿಥಿಂಗ್ ಆನ್ ದಿಸ್. ಕಲರ್ಫುಲ್ ಆಗಿ ಮೇಕಪ್ ಮಾಡ್ಬೋದು, ಮತ್ತು ನೀವು ಏನು ಬೇಕಾದರೂ ಆಟ ಆಡ್ಬೋದು. ಬಟ್ ಈ ಎಲ್ಲದಕ್ಕೂ ನಾವು ಬ್ಯಾಲೆನ್ಸ್ ಮಾಡಿ ವರ್ಕ್ ಮಾಡಬೇಕು. ಓಕೆನಾ? ಡ್ರೂಪಿ ಐಸ್ ಇದ್ದಾಗ ನಾವೇನು ಮಾಡಬೇಕು, ಲಿಫ್ಟೆಡ್ ವಿಂಗ್ಸ್ ಕೊಟ್ಟರು. ಈಗ ನಾನು ಹಾಕ್ಕೊಂಡಿದ್ದೀನಿ ಅಲ್ವಾ, ವಿಂಗ್ಸ್ ಆ ಸೈಡ್ ಈ ಸೈಡ್ ಆ ಥರ ಮಾಡಿದಾಗ ಇಲ್ಯೂಷನ್ ಕ್ರಿಯೇಟ್ ಆಗುತ್ತೆ, ಒಂದು ಸ್ವಲ್ಪ ಲಿಫ್ಟೆಡ್ ಆಗಿ ಕಾಣಿಸುತ್ತೆ. ಓಕೆ, ಆಲ್ರೆಡಿ ಲಿಫ್ಟೆಡ್ ಇರ್ತಾರೆ ಗೊತ್ತಾ, ನಿಮಗೆ ನೋಡಿರ್ತೀರ ಕಣ್ಣಿಗೆ ಇರುತ್ತೆ ಕೆಲವೊಂದು ಫಾಕ್ಸ್ ಥರ. ಓಕೆ, ಅವ್ರಿಗೆ ನಾವು ಮತ್ತೆ ಲೈನರ್ ಕೊಡಬಾರ್ದು, ಬ್ಯಾಲೆನ್ಸ್ ಮಾಡಬೇಕು ಹಾಗೆ, ಆಯಿತಾ? ಆಮೇಲೆ ಪ್ರೊಲಾಂಗಿಂಗ್ ಬಂದು ನೀವು ಸ್ಮೋಕಿ ಐಸ್ ಮಾಡಬೇಕು. ಲೈಟ್ ಟು ಡಾರ್ಕ್ ಎಲ್ಲ ಮಾಡ್ಕೊಂಡು ಹೋಗಬಾರ್ದು. ಸ್ಮೋಕಿ ಐಸ್ ಮಾಡಿದಾಗ ಇಂಟೆನ್ಸಿಟಿ ಎಲ್ಲ ಇಲ್ಲಿ ಹೋಗುತ್ತೆ, ಕಣ್ಮೇಲೆ ವ್ಯೂ ಕಡಿಮೆ ಹೋಗುತ್ತೆ. ಓಕೆನಾ? ಸ್ಮೋಕಿ ಐಸ್ ಮಾಡ್ಬೋದು. ಆ್ಯಂಡ್ ಕ್ಲೋಸ್ ಸೆಟ್ ಇದ್ದಾಗ ನೋಡಿ, ಇವ್ರು ಆಚೆ ಕಡೆ ಏನು ಮಾಡಿದ್ದಾರೆ, ಡಾರ್ಕ್ ಕಲರ್ ತೋರಿಸ್ತಾ ಇದ್ದಾರೆ ಆಚೆ ಕಡೆ. ಓಕೆ, ಅದು ಒಂದು ಇಲ್ಯೂಷನ್ ಕ್ರಿಯೇಟ್ ಮಾಡುತ್ತೆ. ನಮ್ಮ ಒಂದು ಕಾನ್ಸಂಟ್ರೇಷನ್ ಔಟರ್ ವಿ ಕಡೆ ಹೋಗುತ್ತೆ, ಇನ್ನರ್ ವಿಗೆ ಹೋಗಲ್ಲ, ಇಲ್ಲಿ ಹತ್ತತ್ರ ಹೋಗಲ್ಲ, ಇಲ್ಲಿ ಹೋಗುತ್ತೆ ನಮ್ದು ಅಟೆನ್ಷನ್. ಅವಾಗ ಅದು ಬ್ಯಾಲೆನ್ಸ್ ಆಗುತ್ತೆ. ವೈಡ್ ಸೆಟ್ ಇದ್ದಾಗ ಎರಡು ಆಪ್ಷನ್, ಒಂದು ಐಬ್ರೋಸ್ನ ನಾವು ಎಕ್ಸ್ಟ್ರಾ ಬರಿಬೋದು, 2-3 ಲೈನು. ಇನ್ನೊಂದು ಇಲ್ಲಿ ವರ್ಕ್ ಮಾಡಿ ಅಂತ ತೋರಿಸ್ತಿದ್ದಾರೆ ಇದ್ರ ಪ್ರಕಾರ. ಬಟ್ ಇಲ್ಲಿ ನಾವು ಡಾರ್ಕ್ ಕಲರ್ಸ್ ಹಾಕಲ್ಲ. ಐದರ್ ಯು ಕ್ಯಾನ್ ಗೋ ಲೈಕ್ ದಿಸ್ ಪ್ರೊಲಾಂಗಿಂಗ್ ಅಂತ. ಇವ್ರಿಗೆ ಇದು ಸೂಟ್ ಆಗುತ್ತೆ ನನ್ನ ಪ್ರಕಾರ, ಇದು ವರ್ಕ್ ಆಗಲ್ಲ. ಇಲ್ಲಿ ಡಾರ್ಕ್ ಕಲರ್ ಬಿಟ್ಟು ಲೈಟ್ ಕಲರ್ ಬಿಟ್ಟರೆ ಐ ಮೇಕಪ್ ಅಷ್ಟೇ ಲೈಟ್ ಹೊಡಿತಾರೆ.
ದಿಸ್ ಡಸನ್ ವರ್ಕ್, ಬಟ್ ಒಂದು ಗೈಡೆನ್ಸ್ ಅಂತ ತೊಗೊಳ್ಳಿ ಅಷ್ಟು, ಫೋಟೋಸ್ ತೊಗೊಂಡು ಇಟ್ಕೊಳ್ಳಿ. ಆಮೇಲೆ ಏನಾದರೂ ಡೌಟ್ ಬಂತ ಇದರಲ್ಲಿ? ನಮ್ಮ ಇವಾಗ ಹೇಳೋಕ್ಕಿಂತ ಇನ್ನೂ ಪ್ರಾಕ್ಟೀಸ್ ಮಾಡೋವಾಗ ಇನ್ನೂ ಅರ್ಥ ಆಗುತ್ತೆ. ಓಕೆ. ದೆನ್ ಐ ಶೇಪ್ದು ಇದಕ್ಕೆ ಬ್ರೋ ಬೋನ್ ಅಂತ ಕರೀತಾರೆ. ಇಲ್ಲಿ ಬೋನ್ ಇದೆಲ್ಲ ನಮಗೆ ಟಚ್ ಮಾಡಿ, ಬ್ರೋ ಬೋನ್. ಓಕೆನಾ? ಈ ಬ್ರೋ ಬೋನ್ ಏನಿರುತ್ತಲ್ಲ, ಒನ್ ಲೈನ್ ಆಫ್ ಬೋನ್ ಇಲ್ಲಿ ನಮ್ಮ ಐಬ್ರೋ ಕೆಳಗೆ ಇರುತ್ತಲ್ಲ, ಅಲ್ಲಿ ನಾವು ಯಾವುದೇ ಡಾರ್ಕ್ ಕಲರ್ಸ್ ಹಾಕಲ್ಲ, ಹೈಲೈಟ್ ಮಾಡ್ತೀವಿ ವಿತ್ ದ ಲೈಟ್ ಕಲರ್ಸ್. ಓಕೆ. ಕ್ರೀಸ್ ಲೈನ್ ಒಳಗಡೆ ಡಾರ್ಕು, ಕ್ರೀಸ್ ಲೈನ್ ಮೇಲೆ ಲೈಟ್. ಸಾರಿ, ಲೈಟ್. ಯಾಕೆ ಅಂದರೆ ಒಂದು ಅಥೆಂಟಿಕ್ಕಾಗಿ ಕಾಣಿಸ್ತಾರೆ ಕ್ಲೈಂಟ್ಸು ಅಂತ. ಓಕೆ. ದೆನ್ ಇನ್ನೇನಿದೆ, ಐ ಶೇಪ್ ಕೊಟ್ಟಿದ್ದಾರೆ ಅಷ್ಟೇ. ಇನ್ನರ್ ಕಾರ್ನರ್ ಅಂತ ಕರಿತೀವಿ. ಓಕೆ. ಮಿಡಲ್ ಆಫ್ ದ ಐಬಾಲ್ ಅಂತಲೂ ಕರಿತೀವಿ, ಅಥವಾ ಮಿಡಲ್ ಆಫ್ ದ ಲಿಡ್ ಅಂತಲೂ ಕರೀತಾರೆ. ಇದು ಇನ್ನರ್ ಲಿಡ್, ಇದು ಔಟರ್ ಲಿಡ್ ಅಥವಾ ಔಟರ್ ಕಾರ್ನರ್ ಅಂತಲೂ ಕರಿತೀವಿ. ಓಕೆನಾ? ಮತ್ತು ಈ ಕೆಳಗಡೆ ಇರೋದು ಲ್ಯಾಶ್ ಲೈನು, ಅಂಡರ್ ಲ್ಯಾಶ್ ಲೈನು, ಮತ್ತು ಕಾಜಲ್ ಹಾಕೋದು ವಾಟರ್ ಲೈನ್ ಅಂತ ಕರಿತೀವಿ. ಕಾಜಲ್ ಇಲ್ಲೂ ಮೇಲೂ ಹಾಕ್ತಾರೆ, ಗೊತ್ತು? ಓಕೆ. ಇಲ್ಲೂ ಹಾಕ್ತಾರೆ, ಇಲ್ಲೂ ಹಾಕ್ತಾರೆ. ಟು ಅವಾಯ್ಡ್, ಏನಕ್ಕೆ ಮೇಲೆ ಕೆಳಗಡೆ ಹಾಕ್ತಾರೆ ಅಂದರೆ ಇಂಟೆನ್ಸಿಟಿ ಚೆನ್ನಾಗಿ ಬರುತ್ತೆ ಅಂತ. ಸೊ ಇನ್ನು ಕೆಲವು ಸತಿ ಅಬ್ಸರ್ವ್ ಮಾಡಿದ್ದೀರಾ, ಕಾಜಲ್ ಇಲ್ಲ ಹಾಕಿ ಕಣ್ಣು ಮುಚ್ಚಿ ಬಿಟ್ಟಿದ ತಕ್ಷಣ ಇಂಟೆನ್ಸಿಟಿ ಕಡಿಮೆ ಆಗುತ್ತೆ. ಏನಕ್ಕೆ? ಮೇಲೆ ಹೋಗಿ ಅಂದ್ಕೊಂಡಿರುತ್ತೆ ಕಾಜಲ್ ಹಚ್ಚಿರೋದು ನಾವು ಅಲ್ವಾ. ಇಂಟೆನ್ಸಿಟಿ ಬೇಕು ಅಂದಾಗ ಒಂದ್ಸತಿ ಹಾಕಿ ಬ್ಲಿಂಕ್ ಮಾಡಿ, ಇನ್ನೊಂದ್ಸತಿ ಹಾಕಿ ಇನ್ನೊಂದ್ಸತಿ ಹಾಕಿದಾಗ ಎರಡೂ ಕಡೆ ಮೇಲೂ ಆಗಿರುತ್ತೆ, ಕೆಳಗೂ ಆಗಿರುತ್ತೆ. ಆಗ ಕೆಳಗಡೆ ಇರೋದನ್ನ ಮೇಲ್ಗಡೆ ತೊಗೊಳಲ್ಲ ಕಾಜಲ್. ಅದು ಇಷ್ಟ. ಇದು ಐ ಮೇಕಪ್ದು. ದೆನ್ ಫೇಸ್ ಶೇಪ್. ನಮ್ಮ ಫೇಸ್ ಶೇಪ್ ಯಾವುದು? ಇದಕ್ಕೇನು ಹೇಳ್ತಾರೆ? ಟೆಂಪಲ್ಸ್ ಅಂತಲೂ ಹೇಳ್ತಾರೆ. ಫೇಸ್ ಶೇಪ್ ನೋಡೋದಂದರೆ ಇದನ್ನು ಸೆಂಟ್ರ್ ಆಫ್ ದ ಹೆಡ್ ಅಂತಾರೆ, ಇಲ್ಲ ಟೆಂಪಲ್ ಅಂತಲೂ ಅಂತಾರೆ. ಆಯಿತಾ? ದೆನ್ ನೋಸ್ ಬ್ರಿಡ್ಜ್ ಅಂತಲೂ ಹೇಳ್ತಾರೆ ಇದು. ಓಕೆ. ಈಗ ಐಸ್ ಬಗ್ಗೆ ನಾವು ಮಾತಾಡಿದ್ವಿ. ಐಸ್ದು ಗೊತ್ತಾಯ್ತಲ್ಲ, ಔಟರ್, ಇನ್ನರು, ಮಿಡಲ್ ಲಿಡ್, ಐಬಾಲ್ ಗೊತ್ತಾಗಿದೆ. ದೆನ್ ಐಬ್ರೋ ಬೋನು ಗೊತ್ತಾಗಿದೆ. ಓಕೆ. ದೆನ್ ಕ್ರೀಸ್ ಗೊತ್ತಾಗಿತ್ತು. ಕಣ್ಣು ಓಪನ್ ಮಾಡಿದಾಗ ಒಂದು ಲೈನ್ ಕಾಣಿಸುತ್ತಲ್ಲ ಹೀಗೆ, ಅದು ಕ್ರೀಸ್ ಲೈನು. ಅಪ್ಪರ್ ಲಿಡ್, ಲೋವರ್ ಲಿಡ್, ವಾಟರ್ ಲೈನು. ಚೀಕ್ ಬೋನ್, ಇಲ್ಲಿ ನಾವು ಟಚ್ ಮಾಡಿದಾಗ ಬೋನ್ ಇದೆ ನೋಡಿ, ಬೋನ್, ಚೀಕ್ ಬೋನ್ ಅಂತ ಕರೀತಾರೆ ಇದನ್ನು. ದೆನ್ ಚೀಕ್ಸ್ ಬಂದು ಹಾಲೋ ಆಫ್ ದ ಚೀಕ್ಸ್. ಹಾಲೋ ಇದೆ, ಬೋನೇ ಇಲ್ಲ ನಮ್ಮ ಮಿಡಲಲ್ಲಿ. ಇಲ್ಲೊಂದು ಬೋನ್ ಇದೆ, ಇಲ್ಲೊಂದು ಬೋನ್ ಇದೆ, ಮಿಡಲಲ್ಲಿ ಬೋನ್ ಇಲ್ಲ ನಾವು. ಕರೆಕ್ಟ್ ಅಲ್ಲ? ಅದಕ್ಕೆ ಏನಂತಾರೆ? ಚೀಕ್ಸ್, ಹಾಲೋ ಆಫ್ ದ ಚೀಕ್ಸ್ ಹೇಳ್ತಾರೆ, ಅಥವಾ ಹಾಲೋ ಆಫ್ ದ ಚೀಕ್ಸ್ ಹೇಳ್ಬೋದು. ಈ ಏನಿದೆ ಇದಕ್ಕೆ ಜಾ ಲೈನ್, ದಿಸ್ ಇಸ್ ಕಾಲ್ಡ್ ಜಾ ಲೈನ್. ಆಯಿತಾ? ದೆನ್ ಚಿನ್, ಕ್ಯೂಪಿಡ್ ಬೋ. ಇದು ವಿ ಇದೆಲ್ಲ ಇಲ್ಲಿ ಲಿಪ್ಸ್ ಮೇಲೆ, ಕ್ಯೂಪಿಡ್ ಬೋ ಅಂತ ಕರೀತಾರೆ. ಸೈಡ್ಸ್ ಆಫ್ ನೋಸ್. ಈಗ ಇದು ಬ್ರಿಡ್ಜ್ ಆಫ್ ದ ನೋಸ್ ಅಲ್ಲ, ಇದು ಬ್ರಿಡ್ಜ್ ಆಫ್ ದ ನೋಸ್. ಈ ಸೈಡ್ಸ್ ಏನಿದೆ ಇದು ಸೈಡ್ಸ್ ಆಫ್ ದ ನೋಸ್ ಎಲ್ಲ ಹೇಳಿದ್ವಿ. ಇದು ಫೇಸ್ದು ಅನಾಟಮಿ ಅಥವಾ ಫೇಸ್ದು ಸ್ಟ್ರಕ್ಚರ್. ನಮಗೆ ಇದು ಯಾವಾಗ ಯೂಸ್ ಆಗುತ್ತೆ ಅಂದರೆ ಬ್ಲಷ್ ಹಾಕಬೇಕಾದ್ರೆ, ಹೈಲೈಟರ್ ಹಾಕಬೇಕಾದ್ರೆ, ಕಾಂಟೋರ್ ಮಾಡಬೇಕಾದ್ರೆ, ಈ ಫೇಸ್ ಮ್ಯಾಪಿಂಗ್ ಕೊಡಬೇಕಾದ್ರೆ ಈ ಫೇಸ್ದು ಶೇಪ್ಸು ಸ್ಟ್ರಕ್ಚರು ಮೈಂಡಲ್ಲಿ ಫಿಕ್ಸ್ ಆಗಿದ್ದರೆ ನೀವು ಆರಾಮಾಗಿ ಫೇಸ್ನ ಕ್ರಿಯೇಟ್ ಮಾಡ್ತೀವಿ. That's it. So if you have any doubts in your study,
ಮೇಡಮ್ ಇನ್ನೊಂದ್ಸಲಿ ಕಲರಿಂದ ಹೇಳಿ ಮೇಡಮ್. ಕಲರ್. ಸೊ ದಿಸ್ ಇಸ್ ಕಾಲ್ಡ್ ಕಲರ್ ವೀಲ್. ಆಯಿತಾ? ಇದು ಎಲ್ಲ ಕ್ರಿಯೇಟಿವ್ ಪ್ಲ್ಯಾಟ್ಫಾರ್ಮಲ್ಲಿರೋರ್ಗೂ ಒಂದೇ ಕಲರ್ ವೀಲ್, ಚೇಂಜ್ ಆಗಲ್ಲ. ಗ್ರೀನಲ್ಲಿ ಹೋಗಲ್ಲ, ರೆಡ್ಡಿಗೆ ಬರಲ್ಲ, ಸೇಮ್ ಕಲರ್ ವೀಲ್ ಇಸ್ ಸೇಮ್, ಪ್ಯಾಟ್ರನ್ ಸೇಮ್. ಇದು ಬಂದು ವಾರ್ಮ್ ಕಲರ್ಸ್, ಇದು ಬಂದು ಕೂಲ್ ಕಲರ್ಸ್. ಓಕೆ, ವಾರ್ಮ್ ಕಲರ್ಸ್ ಎಲ್ಲ ನಮಗೆ ಇಂಡಿಯನ್ ಸ್ಕಿನ್ ಟೋನ್ಸ್ಗೆ ಚೆನ್ನಾಗಿ ಕಾಣಿಸುತ್ತೆ. ಕೂಲ್ ಕಲರ್ಸ್ ಎಲ್ಲ ನಮಗೆ ಫಾರಿನರ್ಸ್ ಅದು ಫುಲ್ ಫೇರ್ ಇರ್ತಾರಲ್ಲ ಅವ್ರಿಗೆ ಚೆನ್ನಾಗಿ ಕಾಣಿಸುತ್ತೆ. ಯಾವ್ದು ಯಾರಿಗೆ ಬೇಕಾದರೂ ಹಾಕ್ಬೋದು, ಬಟ್ ಚೆನ್ನಾಗಿ ಕಾಣಿಸೋದು ಯಾರಿಗೆ ಅಂತ ಹೇಳಿದಷ್ಟು. ಆಯಿತಾ? ದೆನ್ ನಮಗೆ ಬರೋದು ಪ್ರೈಮರಿ ಕಲರ್ಸ್ ಅಂತ 3 ಕಲರ್. ಓಕೆನಾ? ನೀವೀಗ ಪೇಂಟ್ ಶಾಪ್ಗೆ ಹೋದರೂ ಕೂಡ ದೇ ಹ್ಯಾವ್ ಓನ್ಲಿ 3 ಕಲರ್ಸ್ ಓನ್ಲಿ ವಿತ್ ದೆಮ್. ಓಕೆ, ಅದನ್ನು ಮಿಕ್ಸ್ ಮಾಡಿ 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 ಅವರು ಕಲರ್ಸ್ನ ಕ್ರಿಯೇಟ್ ಮಾಡೋದು. ಓಕೆನಾ? ಕಲರ್ಸ್ ಇಷ್ಟು ಕಲರ್ಸ್ ಏನು ಕ್ರಿಯೇಟ್ ಮಾಡ್ತಾರೆ, ಈ 3 ಕಲರ್ ಇಟ್ಕೊಂಡು ಕ್ರಿಯೇಟ್ ಮಾಡ್ತಾರೆ. ಓಕೆನಾ? ಪ್ರೈಮರಿ ಕಲರ್ನ ಒಂದಕ್ಕೊಂದು ಜೊತೆಗೆ ಸೇರಿಸಿದಾಗ ನಮಗೆ ಇನ್ನೊಂದು ಕಲರು ಫಾರ್ಮ್ ಆಗುತ್ತೆ, ಬೇರೆ ಕಲರ್ ಫಾರ್ಮ್ ಆಗುತ್ತೆ. ಅದನ್ನು ಸೆಕೆಂಡರಿ ಕಲರ್ ಅಂತ ಕರಿತೀವಿ. ಆಯಿತಾ? ಆ ಸೆಕೆಂಡರಿ ಕಲರು ಮತ್ತು ಪ್ರೈಮರಿ ಕಲರ್ನ ಸೇರಿಸಿದಾಗ ನಮಗೆ ಟರ್ಷರಿ ಕಲರ್ ಬರುತ್ತೆ. ಎಲ್ಲೋ ಮತ್ತು ಆರೆಂಜ್ನ ಮಿಕ್ಸ್ ಮಾಡಿದಾಗ ಯು ವಿಲ್ ಗೆಟ್ ಸಮ್ ಎಲ್ಲೋ ಮತ್ತು ಆರೆಂಜ್ ಮಿಕ್ಸ್ ಮಾಡಿದಾಗ ಯು ವಿಲ್ ಗೆಟ್ ಎಲ್ಲೋ ಆರೆಂಜ್. ಗೊತ್ತಾಗ್ತಾ ಇದೆಯಾ? ಆ ಥರ ಈ ಬ್ಲೂ ಮತ್ತು ಗ್ರೀನ್ ಮಿಕ್ಸ್ ಮಾಡಿದಾಗ ಯು ಮೇ ಗೆಟ್ ಪರ್ಪಲ್ ಬ್ಲೂ. ಅರ್ಥ ಆಗ್ತಾ ಇದೆಯಾ? ಸೊ ಟರ್ಷರಿ 3 ಥರದ ಡಿಫ್ರೆಂಟ್ ಕಲರ್ಸು ನಾವು ಹೀಗೆ ಕ್ರಿಯೇಟ್ ಮಾಡೋದು. ಓಕೆ, ಇಲ್ಲಿ ಎಷ್ಟು ಕಲರ್ಸ್ ಆಯಿತು ಇವಾಗ? 1 2 3 4 5 6 7 8 9 10 11 12 ಕಲರ್ಸ್ ಆಯಿತು. ಇಲ್ಲಿ ಎಷ್ಟು ಕಲರ್ ಇದೆ? 12 ಕಲರ್ಸ್. 12 ಕಲರ್ಸ್ ಹೆಂಗೆ ಫಾರ್ಮ್ ಆಯಿತು ನಿಮಗೆ ಗೊತ್ತು. ಓಕೆನಾ? ಇದು ಒಂದು ಕಾನ್ಸೆಪ್ಟ್. ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ಕಾಂಪ್ಲಿಮೆಂಟ್ರಿ ಕಲರ್. ಅಂದರೆ ಯಾವ ಕಲರ್ಗೆ ಯಾವ ಕಲರ್ ಜೊತೆ ಸೇರಿದಾಗ ಚೆನ್ನಾಗಿ ಕಾಣಿಸುತ್ತೆ ಅಂತ. ಕಾಂಪ್ಲಿಮೆಂಟ್ರಿ ಕಲರ್ಸ್. ಓಕೆ, ಹೆಂಗೆ ಕಂಡುಹಿಡಿಯೋದು? ಆಪೋಸಿಟ್ ಟು ಕಲರ್ ವೀಲ್ ಯಾವುದಿರುತ್ತೆ ಅದು ಅದಕ್ಕೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಒಂದು ಸೈನ್ಸ್. ಪರ್ಪಲ್ಗೆ ಆಪೋಸಿಟ್ ಎಲ್ಲೋ ಇದೆ, ರೆಡ್ಗೆ ಆಪೋಸಿಟ್ ಗ್ರೀನ್ ಇದೆ, ಬ್ಲೂಗೆ ಆಪೋಸಿಟ್ ಎಲ್ಲೋ ಆರೆಂಜ್ ರೆಡ್ ಆರೆಂಜ್ ಇದೆ. ಅಪೋಸಿಟ್ ಕಲರ್ಗೆ ಮ್ಯಾಚ್ ಮಾಡಬೇಕು. ಸಪೋಸ್ ನೀವು ಯಾವುದೋ ಒಂದು ಗ್ರೀನ್ ಕಲರ್ ಚೂಡಿದಾರ್ ತೊಗೊಂಡಿದ್ದೀರಾ ಅಂದರೆ ಅದಕ್ಕೆ ಬಾಟಮ್ ಯಾವ್ದು ಚೆನ್ನಾಗಿ ಕಾಣಿಸುತ್ತೆ ಅಂತ ನಿಮಗೆ ಯೋಚನೆ ಮಾಡಬೇಕಾದಾಗ ರೆಡ್ ಬಾಟಮ್ ಚೆನ್ನಾಗಿ ಕಾಣಿಸುತ್ತೆ. ಅಥವಾ ಗ್ರೀನ್ ಕಲರ್ ನೀವು ಒಂದು ಟಾಪ್ ತೊಗೊಂಡಿದ್ದೀರಾ, ಚೂಡಿದಾರ್ ಟಾಪ್ ಇದೆ ನಿಮಗೆ, ವೇಲ್ ಯಾವ್ದು ತೊಗೋಬೇಕು? ರೆಡ್ ಕಲರ್ ಚೆನ್ನಾಗಿ ಕಾಣಿಸುತ್ತೆ. ರೆಡ್ಗೆ ನಾವು ಬ್ಲ್ಯಾಕ್ ಹಾಕ್ಬೋದಾ, ಬ್ರೌನ್ ಹಾಕ್ಬೋದಾ, ವೈಟ್ ಹಾಕ್ಬೋದಾ? ಆಬ್ವಿಯಸ್ಲಿ ಹಾಕ್ಬೋದು. 3 ಹೋಗುತ್ತೆ. ನಿಮ್ಮ ಹತ್ರ ಬ್ಲ್ಯಾಕ್ ಲೆಗಿನ್ಸ್, ವೈಟ್ ಲೆಗಿನ್ಸ್, ಬ್ರೌನ್ ಲೆಗಿನ್ಸ್ ಅಥವಾ ಬ್ಲ್ಯಾಕ್ ದುಪ್ಪಟ್ಟ ಅಂತ ಎಲ್ಲ ಡ್ರೆಸ್ಗೂ ಹಾಕೋಬೋದು. ಯಾವ ಕಲರ್ ಬೇಕಾದ್ರೂ ಮ್ಯಾಚ್ ಮಾಡ್ಬೋದು. ಅದಕ್ಕೇನು ರೂಲ್ಸ್ ಇಲ್ಲ. ಬ್ಲ್ಯಾಕು, ವೈಟ್, ಬ್ರೌನ್ 3ಕ್ಕೂ ರೂಲ್ಸೇ ಇಲ್ಲ. ಯಾವ ಕಲರ್ ಜೊತೆ ಬೇಕಾದರೂ ನೀವು ಮ್ಯಾಚ್ ಮಾಡ್ಬೋದು. ಬ್ಲ್ಯಾಕು, ವೈಟು ಮತ್ತು ಬ್ರೌನ್. ದಿಸ್ ಇಸ್ ಸಮಥಿಂಗ್ ಲೈಕ್ ನ್ಯೂಟ್ರಲ್ ಕಲರ್ಸ್ ಅಂತ. ಓಕೆನಾ? ಕಾಂಪ್ಲಿಮೆಂಟ್ರಿ ಅರ್ಥ ಆಯಿತು. ಅನಲಾಗ್ ಕಲರ್ಸ್ ಅಂದರೆ ಪಕ್ಕ ಇರೋ ಕಲರ್ಸು, ನೇಬರ್ಸ್. ಓಕೆನಾ? ನೇಬರ್ ಕಲರ್ಸ್ ಪಕ್ಕ ಇದೆ. ಇದನ್ನು ಯಾವಾಗ ಯೂಸ್ ಮಾಡ್ಕೊತೀವಿ ನಾವು? ಕನ್ಫ್ಯೂಷನ್ ಆದಾಗ ನೆಕ್ಸ್ಟ್ ಕಲರ್ ಯಾವ್ದು ತೊಗೊಳ್ಳಪ್ಪ, ಹಿಂಗಪ್ಪ ಈ ಕಲರ್ ಹಾಕಿದ್ರೆ ಇದಕ್ಕೆ ಮ್ಯಾಚ್ ಆಗುತ್ತೋ ಇಲ್ವಪ್ಪ ಅಂತ ನಿಮ್ಗೆ ಭಯ ಆದಾಗ ಕಲರಿಂದ ನೋಡಿ ಈ ನೆಕ್ಸ್ಟ್ ಕಲರ್ ಯಾವ್ದು ಹಾಕಿದ್ರೆ ಸರಿ ಹೋಗುತ್ತೆ ಅಂತ ಗೊತ್ತಾಗುತ್ತೆ. ಆಯಿತಾ? ನೆಕ್ಸ್ಟ್ ಮೋನೋಕ್ರೋಮ್ಯಾಟಿಕ್ ಅಂದರೆ ಒಂದೇ ಕಲರ್ದು ಡಿಫ್ರೆಂಟ್ ಶೇಡ್ಸ್, ಲೈಟ್ ಟು ಡಾರ್ಕ್, ಡಾರ್ಕ್ ಟು ಲೈಟ್. ಇದು ಹೆಂಗೆ ಕ್ರಿಯೇಟ್ ಆಗುತ್ತೆ? ಎನಿ ಕಲರ್ ಆ್ಯಡೆಡ್ ವಿತ್ ದ ಟಿಂಟ್ ವೈಟ್ ಇಸ್ ಕಾಲ್ಡ್ ಟಿಂಟ್. Any color added with the black and white is shade. Any color added with the black is shade. Tint tone shade create ಆಗುತ್ತೆ. ಆಯಿತಾ? ಸಪೋಸ್ ನಮಗೆ ಎಲ್ಲ ಕಲರ್ಸ್ ಇಟ್ಕೋಬೇಕು ಅಂತ ಏನೂ ಇಲ್ಲ. ಒಂದು ಬ್ಲೂ ಇದ್ದರೆ ನೀವು ಅದನ್ನು ಲೈಟು ಮೀಡಿಯಮು ಡಾರ್ಕು ಮಾಡ್ಕೋಬೋದು. ಹಿಂಗೆ ವೈಟು, ಗ್ರೇ ಮತ್ತು ಬ್ಲ್ಯಾಕ್ ಹೆಲ್ಪಿಂಗ್. ಇದಿಷ್ಟೇ ಕಾನ್ಸೆಪ್ಟ್. ಅನ್ಸುತ್ತಲ್ಲ. ಬಾಕ್ಸ್ ತಂದಿದ್ದೀರಾ? ಲಂಚ್ ಬಾಕ್ಸು ಊಟ ಮಾಡಿ
ನಿನ್ನೆ ಥರ ಪಾಪ ಹಚ್ಕೊಂಡೆಲ್ಲ ಹೋಗಬೇಡಿ. ದಯವಿಟ್ಟು ಒಂದು 10 ನಿಮಿಷ 15 ನಿಮಿಷದ ಊಟ ಮಾಡಿ ಮುಗಿಸ್ಬಿಟ್ಟು ಶುಡ್ ಸ್ಟಾರ್ಟ್ ಡೂಯಿಂಗ್ ಕಲರ್ ವೇಟ್. ಇದನ್ನು ಎರಡೂ ಮಾಡಬೇಕು. ಓಕೆನಾ? ಚಿಕ್ಕ ಚಿಕ್ಕದಾಗಿ ಮಾಡಿ. ಇಲ್ಲೊಂದು ಸರ್ಕಲ್ ಹಾಕಿ, ಇಲ್ಲೊಂದು ಸರ್ಕಲ್ ಹಾಕಿ, ಅದು ಸೇಮ್ ಬರಬೇಕು, ಇದು ಸೇಮ್ ಬರಬೇಕು. ಕಾನ್ಸೆಪ್ಟ್ ಏನಕ್ಕೆ ಅಂದರೆ ಕಲರ್ ವೀಲ್ ಶುಡ್ ಸಿಟ್ ಇನ್ ಯುವರ್ ಸಬ್ಕಾನ್ಷಿಯಸ್ ಮೈಂಡ್. ನಿಮ್ಮ ಮನೇಲಿ ಹೋಗೋದು ಮಾಡಲ್ಲ, ಅದಕ್ಕೆ ಇಲ್ಲೇ ಮಾಡಿಸ್ತೀನಿ. ಅಂದರೆ ಇದೇ ಥರನೇ ಮಾಡಬೇಕು ಅಂತನಾ? ಸರ್ಕಲ್ ಎಲ್ಲ ಹಾಕಿ ಸರ್ಕಲ್ಗೆ ಕಾಂಪಾಸ್ ಇದೆ ಕೊಡ್ತೀನಿ, ಸರ್ಕಲ್ ಹಾಕಿ, ಸ್ಕೇಲ್ ಇದೆ ಹಾಕಿ. ಕಲರ್ಸ್ನ ಇದು ಮಾಡೋದು ಈಸಿ ಇದೆ, ಮಾಡ್ಬೋದು. ಓಕೆ. ಅದು ಬರೆಯೋದಕ್ಕೆ ಕಷ್ಟ ಆಗುತ್ತೆ ಅಂದರೆ ಹಾಗೆ ಬಿಡಿ, ಕಲರ್ಸ್ ಅಷ್ಟೇ ಮಾಡಿ. ಅದು ಡ್ರೈ ಆದಮೇಲೆ ಬೇಕಿದ್ರೆ ಬ್ಲ್ಯಾಕಲ್ಲಿ ಬರೆಯೋಣ, ಯಾವ್ಯಾವ ಕಲರ್ಸ್ ಅಂತ ಬರೆಯೋದು ಬೇಡ. ಟ್ರೈ ಟು ಡೂ ಲೈಕ್ ದಿಸ್ ಓನ್ಲಿ. ಯು ಹ್ಯಾವ್ ಟು ಮೆನ್ಷನ್ ಆಲ್ ದಿಸ್ ಥಿಂಗ್ಸ್. ನೀವು ಮನೇಲೋಗಿ ಮಾಡಲ್ಲ, ಅದಕ್ಕೆ ಇಲ್ಲೇ ಮಾಡಿಸ್ತಾರೆ. ಮಾಡಿ ಇದಿಷ್ಟು ಬೇಡ, ಅದನ್ನು ಮಾಡಿಸ್ತಾರೆ. ಟ್ರೈ ಟು ಮಿಕ್ಸ್ ಕಲರ್ಸ್ ಆ್ಯಂಡ್ ಫೈಂಡ್ ಔಟ್. ಇದು 3 ಮಾತ್ರ ಟ್ರೈ ಮಾಡಿ. ಅದರಲ್ಲಿ ಇಲ್ಲ ಅಂದರೆ ಕಲರ್ಸು ಆಪ್ಷನಲ್ಲಿ ಚೆಕ್ ಮಾಡೋಣ ಏನು ಮಾಡಬೇಕು ಅಂತ. ಬಟ್ ಇದೆ ಅನಿಸುತ್ತೆ ಎಲ್ಲ ಕಲರ್ಸು ಇದೆ. ಇದ್ಕೊಡು, ಐ ಶ್ಯಾಡೋ ಪ್ಯಾಲೆಟ್ ಕೊಡು, ನಾನು ಮಾಡಿ ತೋರಿಸ್ತೀನಿ. ಅದನ್ನು ಅವ್ರು ನಾಳೆ ಬಂದು ಮಾಡಲಿ, ಇವತ್ತು ಬೇಡ. ಅದು ಬೆಳಗ್ಗೆ ಬರ್ತಾರಲ್ವ, ತಕ್ಷಣ ಬಂದಿದ ತಕ್ಷಣ ಮಾಡಿಸೋ. ಸೊ ಫಸ್ಟ್ ಕಲರ್ ಯಾವುದು? ಪಿಂಕ್ ಅಲ್ಲ? ಓಕೆ, ರೆಡ್ ತಗೊಳ್ಳೋಣ. ರೆಡ್ ಇದೆಯಾ? ಗ್ರೀನ್ ಇದೆಯಾ? ರೆಡ್ ಇದೆ. So you have red, yellow and blue. Blue ಇದೆ. ರೆಡ್, ಗ್ರೀನು, ರೆಡ್, ಬ್ಲೂ, ಯೆಲ್ಲೋ 3 ಇದೆ. ಈ 3 ಇಟ್ಕೋತೀರಾ. ಯು ವಿಲ್ ಮಿಕ್ಸ್ ರೆಡ್ ಆ್ಯಂಡ್ ಯೆಲ್ಲೋ, ಯು ವಿಲ್ ಗೆಟ್ ಆರೆಂಜ್. ಬುಕ್ಕಲ್ಲೂ ಕೊಟ್ಟಿದ್ದೀನಿ ನೋಡಿ, ಅದು ಮಿಕ್ಸಿಂದು ಇದು. ಅದನ್ನು ಮಿಕ್ಸ್ ಮಾಡಿ ಸೆಕೆಂಡ್ ಕಲರ್ ಹಾಕಿ. ಫಸ್ಟ್ ಇದು 3 ಕಲರ್ ಹಾಕೊಳ್ಳಿ. ರೆಡ್, ಗ್ರೀನ್, ಬ್ಲೂ, ರೆಡ್, ಬ್ಲೂ ಮತ್ತು ಯೆಲ್ಲೋ 3 ಕಲರ್ ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಕ್ರಿಯೇಟ್ ಮಾಡ್ಕೊಂಡು ಬೇಡ ಮಾಡಿ ಬೋರ್ ಅನಿಸ್ಬಿಡುತ್ತೆ ಎಷ್ಟೊತ್ತು ಕೂರಿಸ್ಕೊಳ್ಳೋದು. ನಾಳೆ ನಾನು ಬ್ರಷ್ ತರಿಸ್ತೀನಿ, 1450 ಆಗುತ್ತೆ ಅದು. ಓಕೆನಾ? ನಾನು ಪ್ರಾಕ್ಟೀಸ್ ಮಾಡೋದಕ್ಕೆ ಅದರಲ್ಲೇ ಮಾಡಿ. ನಾವು ಹ್ಯಾವ್ ಫುಡ್ ಆ್ಯಂಡ್ ಸ್ಟಾರ್ಟ್ ಡೂಯಿಂಗ್ ದಿಸ್. ಕೆಳಗಡೆ ಆರಾಮಾಗಿ ಕುತ್ಕೊಂಡು ಪೇಷನ್ಸ್ ಇಟ್ಕೊಂಡು ನೀಟಾಗಿ ಮಾಡಬೇಕು.